ಈಗ ಬರ್ತಾವಲ್ಲ ಅವಕ್ಕೂ ಇನ್ನೊಂದು ಇನ್ನೊಂದು ನೋಡ್ಕೊಂಡು ಈಗ ನಾಲ್ಕು ಬರಂಗಿಲ್ಲ ಅವಕ್ಕೂ ಇನ್ನೊಂದು ಸ್ವಲ್ಪ ಸಂಜಿನ ಓಡಾಕತ್ತೈತೆ ಅವ್ನು 4 ಊಟಕ್ಕೆ ಸಂಜಿನ ಓಡ್ಕೊಂಡು ಇದು ಮೂರನೇ ಬಾರ್ ಕಂಪ್ಲೀಟ್ ಆಗಂಗದ ಕಪ್ ಕುಂಬಿಡ್ತೀವಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ, ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ಇವತ್ತು ರವಿವಾರ ಅದ, ಮಕ್ಕಳ ಶಾಲೆ ಸೂಟಿ ಅದ. ಹಾಗೆ ನೋಡ್ತಿರ್ಬೋದು, ಇವಾಗ ನಾನು ಚಹಾ ಕುಡಿಲಾಕತ್ತೀನಿ. ನಾಷ್ಟ ಕೂಡ ಆಯಿತು. ನಾಷ್ಟ ತಿನ್ನೋದು ಆದ್ಮ್ಯಾಗ ಇವಾಗ ಚಹಾ ಮತ್ತೊಮ್ಮೆ ಸೋಸ್ಕೊಂಡು ಕುಡಿಲಾಕತ್ತೀನಿ. ಇವತ್ತು ನಾಷ್ಟ ಏನಂತಂದ್ರೆ ದಪಾಟಿ ಮಾಡಿದ್ದು ನೋಡ್ರಿ. ಮೊನ್ನೆ ದಿನ ನಮ್ಮೂರಲ್ಲಿ ಸಂತೆ ಆಯಿತು, ಶುಕ್ರವಾರ ದಿನ. ಹಂಗಾಗಿ ಕಾಯಿಪಲ್ಯ ಅಂದ್ರೆ ಮೆಂತ್ಯ ಪಲ್ಯ, ಸಬ್ಬಸ್ಗೆ ಇದೆಲ್ಲ ತೊಗೊಂಡಿದ್ದೆ. ಹಂಗಾಗಿ ದಪಾಟಿ ಒಳಗೆ ಹಾಕಿ ಮಾಡಿದರೆ ಚಲೋ ಆಗುತ್ತೆ ಅಂತ ಹೇಳಿ ಇವತ್ತು ದಪಾಟಿ ಮಾಡಿದ್ದು ನೋಡ್ರಿ. ಮೆಂತ್ಯ ಪಲ್ಯ ಮತ್ತು ಸಬ್ಬಸ್ಗೆ ಅದನ್ನೆಲ್ಲ ಹಾಕಿ ದಪಾಟಿ ಮಾಡಿದ್ದು ನೋಡ್ರಿ. ಎಲ್ಲರದು ಕೂಡ ನಾಷ್ಟ ತಿನ್ನೋದಾಯಿತು, ನಾನು ಕೂಡ ತಿಂದೆ. ಇದೊಂದು ಮಿಕ್ಕ ನೋಡ್ರಿ. ನಾಷ್ಟ ತಿನ್ನೋದಾದ್ಮ್ಯಾಗ ಇವಾಗ ಚಹಾ ಕುಡಿಲಾಕತ್ತೀನಿ. ಹಾಗೆ ನೋಡ್ರಿ, ನಾಷ್ಟ ಅದೆಲ್ಲ ಮಾಡಿದಾದ್ಮ್ಯಾಗ ಒಂದು ಸ್ವಲ್ಪ ಬಾಂಡೆ ಕೂಡ ಜಾಸ್ತಿ ಆಗ್ಯಾವ. ಎಲ್ಲರದು ನಾಷ್ಟ ತಿನ್ನೋದಾಯಿತು. ಅವೆಲ್ಲ ಬಾಂಡೆ ನೋಡ್ರಿ, ನಾಷ್ಟ ತಿಂದಿದ್ದು ಮತ್ತು ಮಾಡಿದ್ದು ಸಂಜಿನಾಗೂ ಕೂಡ ಬಾಂಡೆ ತಿಕ್ಕಿ ಮುಕ್ಕೊಂಡಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೌಂಟ್ರ್ ಟಾಪ್ ತುಂಬ ಬಾಂಡೆ ಆಗ್ಯಾವು. ಅವಕ್ಕೂರ್ನ ಆಮೇಲೆ ತಿಕ್ಕಬೇಕು ನೋಡ್ರಿ. ಇವಾಗ ಟೈಮ್ 10 ಗಂಟೆ ಆಗ್ಯದ. ಇವಾಗ ನೋಡ್ರಿ, ನಂದು ನಾಷ್ಟನೂ ತಿನ್ನೋದು ಆಯಿತು ಮತ್ತು ಮಾಡೋದು ಆಯಿತು ಮತ್ತು ಎಲ್ಲರದು ಮನೆಯವ್ರದ್ದು ಕೂಡ ನಾಷ್ಟ ತಿನ್ನೋದಾಗ್ಯದ. ಇವಾಗ ಚಹಾ ಸೋಸ್ಕೊಂಡು ಕುಡಿಲಾಕತ್ತೀನಿ. ಇವು ನೋಡ್ರಿ, ನಮ್ಮ ತೋಟದ ಡ್ರ್ಯಾಗನ್ ಫ್ರೂಟ್ ಅದಾವ. ಇವು ಈ ಬುಟ್ಟಿ ತುಂಬ ಇದ್ದು, ಇವಾಗ ನೋಡ್ರಿ ಒಂದು 4-5 ಅಷ್ಟೇ ಉಳ್ದಾವು. ಮಕ್ಕಳು ಕೂಡ ನಾಷ್ಟ ಅದೆಲ್ಲ ತಿಂದಾದ್ಮ್ಯಾಗ ಇವಾಗ ಹೋಮ್ವರ್ಕ್ ಮಾಡ್ಲಾಕತ್ತಾರ ನೋಡ್ರಿ. ಇವತ್ತಿನ ಸಂಡೇ ಸೂಟಿ ಅದಲ್ಲ ಮಕ್ಕಳ ಶಾಲೆ, ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಅಂದರೆ ನಾಷ್ಟ ಅದೆಲ್ಲ ತಿನ್ನೋದಾದ್ಮ್ಯಾಗ ಹೋಮ್ವರ್ಕ್ ಮಾಡ್ಕೋತಾ ಕೂತಾರ. ಸ್ಯಾಟರ್ಡೇ ದಿನ ಸಾಯಂಕಾಲ ಬಂದ್ಮ್ಯಾಗ ಹೋಮ್ವರ್ಕ್ ಏನು ಮಾಡಂಗಿಲ್ಲ ಅವರು. ಬಂದ್ಮ್ಯಾಗ ಅಂದ್ರೆ 6 ಗಂಟೆಗೆ ಬರ್ತಾರೆ. ಸ್ಯಾಟರ್ಡೇ ದಿನ ಕೂಡ ಪೂರ್ತಿ ಅವ್ರದ್ದು ಹಾಫ್ ಡೇ ಇರೋಂಗಿಲ್ಲ, ಸ್ಕೂಲು ಫುಲ್ ಡೇನೇ ಇರ್ತದೆ. ಹಾಗಾಗಿ 6 ಗಂಟೆಗೆ ಬಂದ ಕೂಡಲೇ ಒಂದು ಸ್ವಲ್ಪ ಆಟ ಆಡ್ತಾರೆ. ಒಂದು ಅರ್ಧ ಗಂಟೆ ಆಟ ಆಡ್ಬಿಟ್ಟು ಅಲ್ಲಿ ಇಲ್ಲಿ ಆ ಮನೆ ಹಿಂದಿನ ಮನೆ ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ಬಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೋತಾರೆ. ಆವತ್ತಿನ ದಿನ ಏನೂ ಅಭ್ಯಾಸ ಮಾಡೋಂಗಿಲ್ಲ, ಇರ್ಲಿ ಬಿಡು ಅಂತ ನಾನು ಬಿಡ್ತೀನಿ. ಮತ್ತು ನೋಡ್ರಿ, ಇವಾಗ ಸಂಡೇ ದಿನ ಇವತ್ತು ನಾಷ್ಟ ಅದೆಲ್ಲ ತಿನ್ನೋದಾದ್ಮ್ಯಾಗ ಇವಾಗ ಅಭ್ಯಾಸ ಸ್ಟಾರ್ಟ್ ಮಾಡ್ಯಾರ. ಹಾಗೆ ನಂದು ದೇವ್ರ ಪೂಜೆ ಕೂಡ ಆಗ್ಯದ ನೋಡ್ರಿ. ಇವತ್ತು ಸಂಡೇ ಅದ ಅಂಥೇಳಿ ಮಕ್ಕಳ ಶಾಲೆ ಎಲ್ಲ ಸೂಟಿ ಅದ ಅಂಥೇಳಿ ನಾನು ಕೂಡ ಒಂದು ಸ್ವಲ್ಪ ಲೇಟಾಗೇ ಇದ್ದೀನಿ. ದೇವ್ರ ಪೂಜೆ ಇವಾಗ ನೋಡ್ರಿ ಟೈಮ್ 10 ಗಂಟೆ ಆಗ್ಯದ. ದೇವ್ರ ಪೂಜೆ ಕೂಡ ಆಗ್ಯದ ನಂದು. ಅಂದ್ರೆ ಮಕ್ಕಳ ಶಾಲೆ ಸೂಟಿ ಅದ ಅಂತ ಹೇಳಿ ನಾನು ಕೂಡ ಇವತ್ತು ಒಂದು ಸ್ವಲ್ಪ ಸೋಮಾರಿತನದಿಂದ ಲೇಟ್ ಮಾಡೇ ಇದ್ದೀನಿ. ದಿನ ಆದ್ರೆ ಮಕ್ಕಳು 7 ಗಂಟೆ ಅನ್ನೋದ್ರಾಗ ಶಾಲೆಗೆ ಹೋಗಿದ್ರಲ್ಲ, ಹಂಗಾಗಿ ನಾಷ್ಟನೂ 7 ಗಂಟೆ ಅನ್ನೋದ್ರಾಗ ನಾಷ್ಟನೂ ಆಕ್ಕಿತ್ತು, ಮಾಡೋದು ಆಕ್ಕಿತ್ತು ಮತ್ತು ಮಕ್ಕಳು ಮನೆಯವ್ರೆಲ್ಲರದು ಕೂಡ ನಾಷ್ಟ ತಿನ್ನೋದು ಆಗ್ತಿತ್ತು. ಅಂದ್ರೆ ಮಕ್ಕಳು ಮತ್ತು ಹಸ್ಬೆಂಡು ತಿಂದು ಅವ್ರ ಕೆಲಸಕ್ಕೆ, ಮಕ್ಕಳು ಶಾಲೆಗೆ ಹೋಗ್ತಿದ್ರು ಮತ್ತು ಹಸ್ಬೆಂಡ್ ಅವರು ಹೊಲಕ್ಕೆ ಹೋಗ್ಬಿಡ್ತಿದ್ರು. ಮತ್ತು ನಾನು ಆಮೇಲೆ ಲೇಟ್ ಮಾಡಿ ತಿಂತಿದ್ದೆ. ಅಂದರೆ 7 ಗಂಟೆ ಅನ್ನೋದ್ರಾಗ ನಾಷ್ಟ ಮಾಡೋದಕ್ಕಿತ್ತು ಮತ್ತು ಪಲ್ಯ ಯಾವುದಾದ್ರೂ ಒಂಥರ ಪಲ್ಯ ಮಾಡ್ತಿದ್ದೆ ಮತ್ತು ಚಪಾತಿ ಮಾಡಿ ಮಕ್ಕಳಿಗೆ ಕಟ್ತಿದ್ದೆ. ಅಂದರೆ 7 ಗಂಟೆ ಅನ್ನೋದ್ರಾಗ ಎಲ್ಲ ಅಡ್ಗೆ ಕೆಲಸ ನಂದು ಮುಗೀತಿತ್ತು. ಅಂದರೆ ಬೆಳಗ್ಗೆ ಮಕ್ಕಳು ಶಾಲೆಗೆ ಜಲ್ದಿ ಹೋಗ್ತಾರ ಅಂತ ಹೇಳಿ ಬೆಳಗ್ಗೆ ದಿನಾಲೂ 4 ಗಂಟೆಗೆ ಹೇಳ್ತಿದ್ದೆ. ಇವತ್ತು ಶಾಲೆ ಸೂಟಿ ಅದ ಅಂತ ಹೇಳಿ ಒಂದು ಸ್ವಲ್ಪ ಲೇಟಾಗಿ 6:30ಗೆ ಎದ್ದಿ ನೋಡ್ರಿ. ಹಾಗಾಗಿ ಲೇಟಾಗಿ ಎದ್ದಿನಲ್ಲ, ಲೇಟಾಗಿ ಎಲ್ಲ ಕೆಲಸನೂ ಕೂಡ ಆಗ್ಲಾಕತ್ತ ನೋಡ್ರಿ. ಅದಕ್ಕೆ ಹೇಳೋದು, ಜಲ್ದಿ ಆದ್ರೆ ಎಲ್ಲ ಕೆಲಸ ಜಲ್ದಿ ಪಟ ಆಗ್ತಾವ ಅಂಥೇಳಿ. ಇವತ್ತು ಸಂಡೇ ಅದ ಅಂಥೇಳಿ ನಾನು ಕೂಡ ಒಂದು ಸ್ವಲ್ಪ ಇರ್ಲಿ ಬಿಡು, ಒಂದು ಸ್ವಲ್ಪ ಲೇಟ್ ಮಾಡಿದ್ರಾಯ್ತು, ದಿನ ಏನು ಹೇಳೋದೇ ಅದಲ್ಲ ಅಂಥೇಳಿ ಲೇಟಾಗಿ 6:30ಗೆ ಎದ್ನೆ. ಹಾಗಾಗಿ ಎಲ್ಲ ಕೆಲಸನೂ ಕೂಡ ಲೇಟ್ ಆಗ್ಲಕತ್ತ ನೋಡ್ರಿ. ಇದು ನೋಡ್ರಿ, ಮಧ್ಯಾಹ್ನದ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ಅಷ್ಟೇ ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡಕತ್ರು ಮತ್ತು ಅವ್ರಿಗೆ ಓದಿಸೋದು ಅದೆಲ್ಲ ಹಾಗಾಗಿ ಇತ್ತಲ್ಲ, ಹಾಗಾಗಿ ಮುಂದೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಮಧ್ಯಾಹ್ನದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಮಧ್ಯಾಹ್ನದ ಮಕ್ಕಳೆಲ್ಲ ಹೋಮ್ವರ್ಕ್ ಎಲ್ಲ ಮುಗಿದಾದ್ಮ್ಯಾಗ ಇವಾಗ ಮಧ್ಯಾಹ್ನದ ಅಂಥೇಳಿ ಅಡುಗೆ ಮಾಡಾಕತ್ತೀನಿ. ನಾನು ಬಟ್ಟೆ ತೊಳೆದಿದ್ದು ಆಯಿತು ಮತ್ತು ಬಾಂಡೆ ಕೂಡ ತಿಕ್ಕಿದ್ದಾಯಿತು. ಹಂಗೆ ಈ ಕಡೆ ಒಂದು ಕುಕ್ಕರ್ನಾಗ ತೊಗರಿಬೇಳೆ ಸಾರು ಮಾಡಿದ್ರೆ ಆಯ್ತಂತ ಹೇಳಿ ತೊಗರಿಬೇಳೆ ಕುದಿಲಾಕಿಟ್ಟೀನಿ ಸಣ್ಣ ಕುಕ್ಕರ್ ಒಳಗೆ. ಈ ದೊಡ್ಡ ಕುಕ್ಕರ್ ಒಳಗೆ ಅನ್ನ ಮಾಡಕ್ಕಂಥೇಳಿ ಅನ್ನಕ್ಕಿಟ್ಟೀನಿ. ಹಾಗೆ ನಂದು ಕೂಡ
ನಂದು ಕೂಡ ಬಟ್ಟೆ ತೊಳೆದಿದ್ದಾಯಿತು. ಬಟ್ಟೆ ತೊಳೆದ ಕೂಡಲೇ ಇವತ್ತು ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದು, ಯಾಕಂದ್ರೆ ಮಕ್ಕಳು ಕಟ್ಟಿಂಗ್ ಮಾಡಿಸ್ಕೊಂಬಂದರು. ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ್ಮ್ಯಾಗ ಮತ್ತು ಯೂನಿಫಾರ್ಮ್ ಒಂದು ಜೊತೆ ಬಟ್ಟೆ ಮತ್ತು ಕಟ್ಟಿಂಗ್ ಮಾಡಿಸ್ಕೊಂಬಂದ್ರಲ್ಲ, ಅವು ಒಂದು ಜೋಡಿ ಬಟ್ಟೆ, ಹಂಗಾಗಿ ಬಟ್ಟೆ ಜಾಸ್ತಿನೇ ಇದ್ದು ಇವತ್ತು. ಅವೆಲ್ಲ ಬಟ್ಟೆನೆಲ್ಲ ತೊಳೆದು ಹಾಕಿ ಪೂರ್ತಿ ಮೇಲ್ಗಡೆ ಹೋಗಿ ಹಾಕಿ ಬಂದು ನೋಡ್ರಿ. ಯಾಕಂದ್ರೆ ಕೆಳಗಡೆ ಹಾಕಿದ್ರೆ ಬಟ್ಟೆ ಒಣಗೋದಿಲ್ಲ ಅಂಥೇಳಿ ಪೂರ್ತಿ ಮೇಲ್ಗಡೆ ಹೋಗಿ ಬಟ್ಟೆ ಒಣಗಿ ಬಂದು ನೋಡ್ರಿ. ಇದು ಸಣ್ಣ ಕುಕ್ಕರ್ ನೋಡ್ರಿ, ಬ್ಯಾಳೆ ಕುದಿಯಾಕತ್ತದ ಅಂಥೇಳಿ ನಾನು ಕುಂತೀನಿ. ಅದು ಗಾಳಿಗೆ ಕುಕ್ಕರ್ ಅದು ಸಣ್ಣ ಒಲೆ ಗಾಳಿಗೆ ಆರ್ಬಿಟ್ಟ ನೋಡ್ರಿ. ಹಾಗಾಗಿ ಮತ್ತೆ ಒಲೆ ಹಚ್ಚಿದ್ದು ನೋಡ್ರಿ. ಈ ಕಡೆ ಕಿಟಕಿ ತೆಗೆದಿರ್ತೀನಲ್ಲ, ಆ ಕಿಟಕಿಲಿಂದ ಗಾಳಿ ಬರ್ತಿರ್ತದ. ಹಾಗಾಗಿ ಹಚ್ಚಿದ ಒಲೆನೇ ಒಂದು ಸಲ ಆರ್ಬಿಡ್ತದದು. ಮತ್ತು ಹೊಳ್ಳಿ ಇವಾಗ ಒಲೆ ಹೊಳ್ಳಿ ಹಚ್ಚಿ ನೋಡ್ರಿ. ಈ ಕಡೆ ಅನ್ನ ಕುದಿಲಿಕ್ಕೆ ಅಂತ ಹೇಳಿ ಇಡ್ತೀನಿ. ಮಧ್ಯಾಹ್ನದಾಗೇನು ಅನ್ನ ಮತ್ತು ಸಾಂಬಾರು ಮಾಡ್ತೀನಿ, ಮತ್ತು ಸಂಜೆಗೆ ಚಪಾತಿ ಮಾಡ್ತೀನಿ ನೋಡ್ರಿ. ಇವಾಗ ಮಕ್ಕಳು ಇಬ್ಬರು ಹೊರಗೆ ಓದ್ಲಕತ್ತಾರ ನೋಡ್ರಿ. ಇನ್ಕ ಹೋಮ್ವರ್ಕ್ ಬರೆದಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಓದ್ಲಿಕ್ಕೆ ಅಂತ ಹೇಳಿ ಕೊಟ್ಟಾರ ಇಬ್ಬರಿಗೆ. ರೋಹಿತಂದು ನಾಳೆ ಸೋಮವಾರ ದಿನ GK ಟೆಸ್ಟ್ ಐತೆ ಅಂತ, ಅದರದ್ದು ಕ್ವಶನ್ ಆನ್ಸರ್ ಓದ್ಲಕತ್ತಾನವ. ಮೋಹಿತ್ ಬಯಾಲಜಿ 3ನೇ ಪಾಠ ಬರ್ಸ್ಯಾರಂತದು ಕ್ವಶನ್ ಆನ್ಸರ. ಹಂಗಾಗಿ ಕೇಳ್ತೀನಿ ಅಂತ ಹೇಳ್ಯಾರ ಸೋಮವಾರ ದಿನ ಮಿಸ್ ಅವ್ರಿಗೆ ಬಯಾಲಜಿ ಕ್ವಶನ್ ಆನ್ಸರ. ಹಂಗಾಗಿ ಅದನ್ನು ಓದ್ಲಕತ್ತಾನವ. ಹಿಂಗೆ ನೀವು ಓದು, ನಾ ಆಮೇಲೆ ಕ್ವಶನ್ ಆನ್ಸರ್ ಕೇಳ್ತೀನಿ ಅಂತ ಹೇಳೀನಿ. ಇಲ್ಲಿ ನಾ ಒಳಗಡೆ ಅಡುಗೆ ಮಾಡಕತ್ತೀನಿ, ಅಲ್ಲಿ ಹೊರಗಡೆ ಇಬ್ಬರು ಕೂಡ ಹಾಲಲ್ಲಿ ಕುಂತು ಓದ್ಲಕತ್ತಾರ ನೋಡ್ರಿ ಇಬ್ಬರು. ಇನ್ನು ಅವ್ರು ಓದಿದ್ದಾದ್ಮೇಲೆ ಆಮೇಲೆ ಕ್ವಶನ್ ಆನ್ಸರ್ ಕೇಳಬೇಕು ನಾನು. ಇವಾಗ ಸಾರು ಮಾಡಕ್ಕಂತ ಹೇಳಿ ಬೆಳ್ಳುಳ್ಳಿ ಸುಲಿಲಾಕತ್ತಿ ನೋಡ್ರಿ. ಅಂದ್ರೆ ಬ್ಯಾಳೆ ಕೂಡ ಕುದಿಲಕ್ಕಿಟ್ಟಿನೆಲ್ಲ. ಬ್ಯಾಳೆ ಕುದ್ದಾದ್ಮ್ಯಾಗ ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಸಾರು ಮಾಡ್ಬೇಕು ನೋಡ್ರಿ. ಓದೋರು ಪರ್ಫೆಕ್ಟ್ ಅಕ್ಕ. ಓದು ಇನ್ನೊಂದು ಸ್ವಲ್ಪ ಬರು, ಇನ್ನೊಂದು ಸ್ವಲ್ಪ ಹೊತ್ತು ಅವ್ನು ಈಗ ಸಂಜೆನ ಓದಾಕತ್ತೆ. ಈಗ ಬರ್ತಾವಲ್ಲ ಅವ್ನು ಇನ್ನೊಂದು ನೋಡ್ಕೊಂಡು ಈಗ ನಾಲ್ಕು ಬರಂಗಿಲ್ಲ. ಅವ್ನು ಇನ್ನೊಂದು ಸ್ವಲ್ಪ ಸಂಜೆನ ಓದಾಕತ್ತೆ. ಅವ್ನು 4 ಓದಕ್ಕೆ ಸಂಜೆನ ಓದ್ಕೊಂಡು ಇದು ಮೂರನೇ ಪಾಠ ಕಂಪ್ಲೀಟ್ ಆದಂಗೆ ಅವು ಬರ್ತಾವಂದಿಲ್ಲ. ಅವ್ನು ಇನ್ನೊಂದು ಸ್ವಲ್ಪ ಓದ್ಕೊ, ಪರ್ಫೆಕ್ಟ್ ಅಕ್ಕವು. ಮತ್ತು ಆಮೇಲೆ ನಾನು ಹೇಳೋದಾಗ ತಪ್ಪು ಕುಂದಿರ್ತೀವಿ. ಅವು ಕ್ವಶನ್ ಆನ್ಸರ್ ಓದಿನಿ ಕೇಳಂತಂದ. ಆದ್ರೂ ಕೂಡ ಇನ್ನೊಂದು ಚೂರು ಓದ್ಕೊ, ಆಮೇಲೆ ನಾ ಕೇಳಂದಾಗ ಒಂದು ಸ್ವಲ್ಪನೂ ತಪ್ಪಾಡ್ದು ನೋಡು ಅಂತ ಹೇಳಿ ಮತ್ತೊಮ್ಮೆ ಓದ್ಲಿಕ್ಕೆ ಅಂತ ಹೇಳಿ ಕಳಿಸೀನಿ ಮೋಹಿತ್ಗೆ. ಅವ್ರನ್ನ ಓದಿದಾದ್ಮ್ಯಾಗ ಆಮೇಲೆ ನಂದು ಅಡ್ತಿಗೆ ಓದೋದಾಗೋದ್ರಾಗ ನಂದು ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದು ಮತ್ತು ಬೆಳ್ಳುಳ್ಳಿ ಸುಲಿ ಕೆಲಸ ಆಗುತ್ತೆ. ಆಮೇಲೆ ಹೋಗಿ ಅವ್ನು ಕ್ವಶನ್ ಆನ್ಸರ್ ಕೇಳಬೇಕು ನೋಡ್ರಿ. ನಾವು ದಿನಾಲೂ ಯಾವ ಟೈಮ್ ಕೇಳ್ತೇವಲ್ಲ ಅದೇ ಟೈಮ್ಗೆ ಎದ್ರನ್ನ ಚಲೋ ನೋಡ್ರಿ. ಒಂದು ಸ್ವಲ್ಪ ಟೈಮ್ದಾಗ ಮಲ್ಕೊಂಡು ಹೇಳೋದ್ರಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು, ಒಂದು 5 ನಿಮಿಷ 10 ನಿಮಿಷ ವ್ಯತ್ಯಾಸ ಆಯಿತು ಅಂತಂದ್ರೆ ಅಲ್ಲಿ ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ ನೋಡ್ರಿ. ನನಗೆ ಮೊದಲಿಗೆ ಮಕ್ಕಳ ಶಾಲೆ ಇಷ್ಟು ದಿನ ಸೂಟಿ ಇತ್ತಲ್ಲ, ಹಾಗಾಗಿ ಅಂದ್ರೆ ರೋಹಿತಂದು ಸ್ಕೂಲ್ 10 ಗಂಟೆಗೆ ಸ್ಟಾರ್ಟ್ ಆಕಿತ್ತು. ಹಾಗಾಗಿ ಒಂದು ಸ್ವಲ್ಪ 6 ಗಂಟೆಗೆ ಅದು ಹೇಳ್ತಿದ್ದೆ ಮುಂಚೆ ನಾನು. ಇವಾಗ ಅವರಿಬ್ಬರಿಗೂ ಬೇರೆ ಸ್ಕೂಲಿಗೆ ಹಾಕ್ಯವಲ್ಲ, ಹಾಗಾಗಿ ಆ ಸ್ಕೂಲ್ ಟೈಮ್ ಬಂದ್ಬಿಟ್ಟು 8:30 ಅನ್ನೋದ್ರಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇವರಿಬ್ಬರು ಇಲ್ಲಿಂದ ವ್ಯಾನ್ದೊಳಗೆ ಹೋಗ್ತಾರಲ್ಲ, ಸ್ಕೂಲ್ ವ್ಯಾನ್ದೊಳಗೆ ಹೋಗ್ತಾರಲ್ಲ. ಹಂಗಾಗಿ ನಮ್ಮ ಊರ್ಲಿಂದ ಸ್ಕೂಲ್ ಒಂದು ಸ್ವಲ್ಪ ದೂರ ಆಗುತ್ತೆ. ಒಂದು ಗಂಟೆ ಜರ್ನಿ ಆಗುತ್ತೆ ಅವ್ರದ್ದಿಬ್ಬರದು ವ್ಯಾನ್ದೊಳಗೆ. ಹಾಗಾಗಿ ಜಲ್ದಿನೇ ಇಲ್ಲಿಂದ ಮನೆ ಜಲ್ದಿನೇ ಬಿಡ್ತಾರೆ ಅವರು. 7 ಗಂಟೆಗೆ ಬಿಟ್ಟರು ಅಂತಂದ್ರೆ 8 ಗಂಟೆಗೆ ಅಲ್ಲಿ ಹೋಗಿ ಸ್ಕೂಲ್ ಮುಟ್ತಾರೆ. 8:30ಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಮಕ್ಕಳು ಜಲ್ದಿ ಸ್ಕೂಲಿಗೆ ಹೋಗಾರ ಅಂತ ಹೇಳಿ ನಾನು ಕೂಡ ಇವಾಗ ಜಲ್ದಿನೇ ಹೇಳಕತ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಪಟ ಅವ್ರಿಗೆ ಅಡುಗೆ ಕೆಲಸ ಅದನ್ನೆಲ್ಲ ಅಂದ್ರೆ ಅವ್ರಿಗೆ ಬುತ್ತಿ ಕಟ್ಟೋದು ಅದೆಲ್ಲ ಮತ್ತು ಆಗಬೇಕಲ್ಲ. ಹಂಗಾಗಿ ಜಲ್ದಿನೇ 4 ಗಂಟೆಗೆ ಹೇಳಕತ್ತೀನಿ. ದಿನಾಲೂ 4 ಗಂಟೆಗೆ ಹೇಳ್ತೀನಿ. ಇವತ್ತು ಸಂಡೇ ಅದಂತ ಹೇಳಿ 6:05 ಎದ್ದಿ ನೋಡ್ರಿ. ಹಾಗಾಗಿ ತಲೆನೋವು ಸಣ್ಣದಾಗಿ ತಲೆನೋವು ಸ್ಟಾರ್ಟ್ ಆಗ್ಯಾದ ನೋಡ್ರಿ.
ಜಲ್ದಿ ಯಾವಾಗಲೂ ಏಳೋ ಟೈಮ್ಗೆ ಎದ್ರೆ ಏನೂ ತಲೆನೋವು ಏನೂ ಇರೋಂಗಿಲ್ಲ, ಆರಾಮಿರ್ತೀನಿ. ಏಳೋದ್ರಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಈ ರೀತಿ ಟೈಮ್ದೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನೋಡಿರಿ. ಮುಂಚೆ ಮಕ್ಕಳು ಸ್ಕೂಲ ಅದಿದ್ದಾಗ ಯಾವಾಗಲೂ ಇದೇ ಟೈಮ್ ಕೇಳ್ತಿದ್ದೆ, ಅವಾಗ ಏನೂ ಆಗ್ತಿದ್ದಿಲ್ಲ. ಜಲ್ದಿ ಎದ್ರೆ ತಲೆನೋವು ಸ್ಟಾರ್ಟ್ ಆಕಿತ್ತು. ಇವಾಗ ಲೇಟ್ ಮಾಡೇ ಹೇಳ್ತೀನಿ ಖರೆ. ಇವಾಗ ಒಂದು ಸ್ವಲ್ಪ ಹೇಳೋದ್ರಾಗ ಟೈಮ್ ಈ ರೀತಿ ಹಿಂದೆ ಮುಂದೆ ಆಯ್ತಂದ್ರೆ ಈ ರೀತಿ ಆಗುತ್ತೆ ನೋಡಿರಿ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅಡ್ಜಸ್ಟ್ ಆಗಿರ್ತದೆ. ಅದು ನಮ್ಮದು ದಿನಾಲು ಹೇಳೋದು ಅಂತ ಹೇಳಿ ನಾವು ಅದೇ ಟೈಮ್ ಕೇಳಬೇಕು. ಶಾಲೆ ಸೂಟಿ ಅದ, ಒಂದು ಸ್ವಲ್ಪ ಲೇಟ್ ಮಾಡಿ ಆದ್ರೆ ಆಯ್ತು ಬಿಡು ಅಂತ ನಾವು ಈ ರೀತಿ ಸೋಮಾರಿತನ ತೋರಿಸ್ತೇವೆ ನೋಡಿರಿ. ಹಾಗಾಗಿ ಅದು ನಮ್ಮ ಮ್ಯಾಗ ಪರಿಣಾಮ ಬೀಳ್ತದೆ ನೋಡಿರಿ. ಇವಾಗ ನೋಡಿರಿ ಎಲ್ಲ ನಂದು ಬಾಂಡೆ ತಿಕ್ಕೋದಾಯ್ತು, ಮತ್ತು ಅನ್ನ ಮತ್ತು ಸಾಂಬಾರು ಮಾಡೋದಾಯಿತು. ಮಕ್ಕಳಿಗೆ ಇನ್ನೇನು ಊಟಕ್ಕೆ ಹಾಕ್ಕೊಡ್ಬೇಕು ನೋಡಿರಿ. ಹಾಗೆ ಫ್ರೆಂಡ್ಸ್ ಸಾಂಬಾರು ಕೂಡ ಕುದಿಲಿಕ್ಕೆ ಅಂತ ಹೇಳಿ ಇಟ್ಟೀನಿ. ಸಾಂಬಾರು ಮಾಡಿದ್ದಾದ್ಮ್ಯಾಗ ಮಕ್ಕಳಿಗೆ ಊಟಕ್ಕೆ ಅಂತೇಳಿ ಹಾಕ್ಕೊಡ್ಬೇಕು ನೋಡಿರಿ. ಮಕ್ಕಳದಿಬ್ಬರು ಓದೋದು ಮತ್ತು ಬರೀದೋದೆಲ್ಲ ಕ್ವಶನ್ ಆನ್ಸರ್ ಕೇಳಿದ್ನಿ ಅವರಿಬ್ಬರಿಗೆ. ಇಬ್ಬರು ಹೇಳಿದರು. ಇವಾಗ ಅವ್ರದ್ದು ಇಬ್ಬರದು ಓದೋದಾದ್ಮ್ಯಾಗ ಟಿ ವಿ ನೋಡ್ಕೋತಾ ಹೊರಗಡೆ ಹಾಲಲ್ಲಿ ಕುಂತಾರೆ. ನಾನು ಇಲ್ಲಿ ಒಳಗಡೆ ಸಾಂಬಾರು ಮಾಡ್ಲಕತ್ತೀನಿ. ಇದು ಸಾಂಬಾರು ಅದೆಲ್ಲ ಕುದ್ದಾದ್ಮ್ಯಾಗ ಆಮೇಲೆ ಅನ್ನ ಮತ್ತು ಸಾಂಬಾರು ಹಾಕ್ಕೊಡ್ಬೇಕು ನೋಡಿರಿ ಅವರಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋವನ್ನು ಮೊದಲೇ ನೋಡ್ಬೋದು. ಅದೇ ರೀತಿ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.